ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ PNS ವಿಸ್ತಾರ ಡಿಜಿಟಲ್. ನಾನು ಪ್ರಮೋದ್ ಬೋಪಣ್ಣ. ಪಶ್ಚಿಮ ಬಂಗಾಳ, ಅಸ್ಸಾಂ ಹಾಗೂ ಪುದುಚೇರಿಯಲ್ಲಿ ಬಿಜೆಪಿ ಭರ್ಜರಿ ಗೆಲುವನ್ನ ಸಾಧಿಸಿರ್ತಕ್ಕಂಥ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿನಲ್ಲಿ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. HAL ವಿಮಾನ ನಿಲ್ದಾಣದ ಬಳಿ ನಡೆದಿರತಕ್ಕಂಥ ಒಂದು ಸಮಾರಂಭದಲ್ಲಿ ಮಾತನಾಡಿದ ಮೋದಿ, ದೇಶದಾದ್ಯಂತ ಬಿಜೆಪಿ ಪರ ಜನರ ಅಲೆ ಎದ್ದಿದೆ ಅಂತ ಹೇಳಿದ್ದಾರೆ. ಪುದುಚೇರಿಯಲ್ಲಿ 2ನೇ ಬಾರಿ, ಅಸ್ಸಾಂನಲ್ಲಿ 3ನೇ ಬಾರಿ NDA ಸರ್ಕಾರ ಬಂದಿದೆ. ಪಶ್ಚಿಮ ಬಂಗಾಳದಲ್ಲೂ ಕೂಡ ಮೊದಲ ಬಾರಿಗೆ ಬಿಜೆಪಿಗೆ ಭಾರೀ ಜನಾದೇಶ ಸಿಕ್ಕಿದೆ ಅಂತ ಹೇಳಿದ ಮೋದಿ, ಜನರು ಕಾಂಗ್ರೆಸ್ ರಾಜಕಾರಣವನ್ನ ತಳ್ಳಿ ಹಾಕ್ತಾ ಇದ್ದಾರೆ ಅಂತ ಪರೋಕ್ಷವಾಗಿ ಟೀಕಿಸಿದರು. ತಮಿಳುನಾಡಿನ ರಾಜಕೀಯದ ಬಗ್ಗೆ ಮಾತನಾಡಿದ ಮೋದಿ, ವರ್ಷಗಳ ಕಾಲ DMK ಜೊತೆ ಇದ್ದಂತಹ ಕಾಂಗ್ರೆಸ್ ಈಗ ರಾಜಕೀಯ ಲಾಭಕ್ಕಾಗಿ ಅದೇ ಪಕ್ಷಕ್ಕೆ ದ್ರೋಹ ಮಾಡ್ತಾ ಇದೆ. ಕಾಂಗ್ರೆಸ್ಸಿಗೆ ತನ್ನದೇ ಶಕ್ತಿ ಉಳಿದಿಲ್ಲ ಅಂತ ವ್ಯಂಗ್ಯಾಡಿದ್ರು. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೂಡ ಮೋದಿ ಕಿಡಿಕಾರಿದ್ರು. ಜನರ ಸಮಸ್ಯೆ ಬಗೆಹರಿಸೋ ಬದಲು ಸರ್ಕಾರ ಒಳಜಗಳದಲ್ಲೇ ಬ್ಯುಸಿಯಾಗ್ಬಿಟ್ಟಿದೆ. ಮುಖ್ಯಮಂತ್ರಿ ಎಷ್ಟು ದಿನ ಇರ್ತಾರೆ ಅನ್ನೋದೇ ಗೊತ್ತಿಲ್ಲ. ತಮ್ಮದೇ ನಾಯಕರಿಗೆ ಭರವಸೆ ಕೊಟ್ಟು ನಂತರ ಬೆನ್ನಿಗೆ ಚೂರಿ ಹಾಕೋ ಕೆಲಸ ನಡೀತಾ ಇದೆ ಅಂತ ಆರೋಪಿಸಿದರು. ಛತ್ತೀಸ್ಗಢ, ರಾಜಸ್ಥಾನದಲ್ಲಿ ನಡೆದದ್ದೇ ಈಗ ಕರ್ನಾಟಕದಲ್ಲೂ ಕೂಡ ನಡೀತಾ ಇದೆ. ಈಗೋ ಕೇರಳದ ಸರದಿ ಅಂತ ಹೇಳೋ ಮೂಲಕ ಇವತ್ತು ಮೋದಿ ಕಾಂಗ್ರೆಸ್ ವಿರುದ್ಧ ತೀವ್ರ ರಾಜಕೀಯ ದಾಳಿಯನ್ನು ನಡೆಸಿದರು.